Hello friends, welcome back to the channel. ಎರಡು 2025-26ನೇ ಸಾಲಿನಲ್ಲಿ SSP ಮೂಲಕ ಅರ್ಜಿ ಸಲ್ಲಿಸಿರುವಂತಹ ಅರ್ಹ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನದ ಹಣ ಜಮೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನೇರ ನಗದು ವರ್ಗಾವಣೆ DBT ಮೂಲಕ ಹಣವನ್ನು ನಿಮ್ಮ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ. ಹಣ ಕ್ರೆಡಿಟ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಹಾಗೂ ಅಪ್ಲಿಕೇಶನ್ ವೆರಿಫೈಡ್ ಆಗಿದೆನಾ ಇಲ್ವಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನುವ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ಅಪ್ಲಿಕೇಶನ್ನ ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಈಗ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಲು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬ್ರೌಸರ್ನಲ್ಲಿ SSP ಪೋರ್ಟಲ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಪೋಸ್ಟ್ ಮೆಟ್ರಿಕ್ ಅನ್ನುವ ಆಪ್ಷನ್ ಶೋ ಆಗ್ತಾ ಇದೆ. ಸೊ ಈ ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿಯಾಗಿ SSP ಪೋಸ್ಟ್ ಮೆಟ್ರಿಕ್ನ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ SSP ಯೂಸರ್ ID ಅಂದರೆ ನಿಮ್ಮ SSP ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಪಾಸ್ವರ್ಡ್ ಅಂತ ಇದೆ. ಸೊ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕಾಣುವ ಕ್ಯಾಪ್ಚಾನ ಈ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಆ್ಯಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಸೊ ಈಗ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಿಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಸೊ ಇವುಗಳಲ್ಲಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಾಣುವ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅನ್ನುವ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ID ಅಂತ ನಿಮ್ಮ SSP ರಿಜಿಸ್ಟ್ರೇಷನ್ ನಂಬರ್ ಅಥವಾ ನಿಮ್ಮ SSP ID ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಮೇಲೆ ಅಕಾಡೆಮಿಕ್ ಇಯರ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ ಇಯರ್ನ ಸ್ಟೇಟಸನ್ನು ಚೆಕ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಸೊ ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ನಾನಿಲ್ಲಿ 2025 ಆ್ಯಂಡ್ 26ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಸೊ ನೀವು ಇದನ್ನು ಕಂಪ್ಲೀಟಾಗಿ ನೋಡಲು ಇಲ್ಲಿ ಕಾಣುವ ಸ್ಕ್ರೋಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೋಬೋದು. ಸೊ ಇದು ಓನ್ಲಿ ಫಸ್ಟ್ ಪೇಜ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವು ಸೆಕೆಂಡ್ ಪೇಜನ್ನು ನೋಡ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಕಾಣುವ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಪೇಜನ್ನು ಸಹ ನೋಡ್ಬೋದು. ಇನ್ ಕೇಸ್ ನೀವು ಈ ಸ್ಟೇಟಸನ್ನು PDF ಆಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಇಲ್ಲಿ ಕಾಣುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ PDF ಆಗಿ ಡೌನ್ಲೋಡ್ ಆಗುತ್ತೆ. ಸೊ ನಾನು ಇಲ್ಲಿ PDF ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಶೋ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ನಿಮ್ಮ SSLC ಡೀಟೇಲ್ಸ್ನೂ ಸಹ ಇಲ್ಲಿ ಶೋ ಆಗ್ತಾ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ನಂತರ ಆಧಾರ್ ಸೀಡಿಂಗ್ ಸ್ಟೇಟಸ್. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿರಬೇಕು. ಇನ್ ಕೇಸ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ಹಣ ಬರುವುದಿಲ್ಲ. ಸೊ ಇಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ನಲ್ಲಿ ಎಸ್ ಅಂತ ಬಂದಿರಬೇಕು. ಹಾಗಾದರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಕ್ರೆಡಿಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಸೀಡಿಂಗ್ನಲ್ಲಿ ಸೊ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟಿಗೆ ಸೀಡ್ ಆಗಿದೆ ಅಂತ ಇಲ್ಲಿ ಬ್ಯಾಂಕ್ ಅಕೌಂಟ್ ನೇಮ್ನು ಸಹ ಶೋ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಸೊ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಆಧಾರ್ ನಂಬರ್ ಯಾವ ಬ್ಯಾಂಕ್ ಅಕೌಂಟಿಗೆ ಸೀಡ್ ಆಗಿದೆ ಅಂತ ಸಹ ನೀವಿಲ್ಲಿ ನೋಡ್ಕೋಬೋದು. ನಂತರ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್. ಸೊ ಈ ಸ್ಟೆಪ್ ಬಂದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ST
ಕ್ಯಾಟಗಿರಿಯ ಸ್ಟೂಡೆಂಟ್ನ ಅಪ್ಲಿಕೇಶನ್ನ ಸ್ಟೇಟಸ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ತೋರಿಸ್ತಾ ಇದೆ. ಸೊ ಈ ಫಸ್ಟ್ ಲೆವೆಲ್ನಲ್ಲಿ ಅಪ್ಲಿಕೇಶನ್ ವೆರಿಫೈಡ್ನಲ್ಲಿ ಎಸ್ ಅಂತ ಇರಬೇಕಾಗಿರುತ್ತೆ. ಸೊ ನಂತರ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ನಲ್ಲಿ ಸಹ ಎಸ್ ಅಂತ ಇರಬೇಕಾಗಿರುತ್ತೆ. ಸೊ ಈ ಎರಡರಲ್ಲಿ ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫೈಡ್ನಲ್ಲಿ ನೋ ಅಂತ ಇರ್ಬೋದು ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ನಲ್ಲಿ ಸಹ ನೋ ಅಂತ ಇರ್ಬೋದು. ಸೊ ಇದಕ್ಕೆ ಕಾರಣ ಬಂದು ಇನ್ನೂ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ. ಸೊ ಮುಂದೆ ವೆರಿಫೈ ಆಗುತ್ತೆ. ಸೊ ವೆರಿಫೈ ಆಗುವವರೆಗೂ ನೀವು ವೇಟ್ ಮಾಡಬೇಕಾಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆದ ನಂತರ ಇಲ್ಲಿ ಎಸ್ ಅಂತ ಶೋ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಾಗಿರುತ್ತೆ. ಸೊ ನಂತರ ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಇದೆ. ಸೊ ಇದು ಸೆಕೆಂಡ್ ಲೆವೆಲ್ ಆಗಿರುತ್ತೆ. ಸೊ ಈ ಸ್ಟೆಪ್ನಲ್ಲಿ ನಿಮ್ಮ ಪೇಮೆಂಟ್ ಅಪ್ರೂವ್ಡ್ ಆಗಿದ್ದು ಸೊ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಅಮೌಂಟ್ನ ಕೊಟ್ಟಿದ್ದಾರೆ. ಸೊ ನಂತರ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್. ಸೊ ಇದು ಥರ್ಡ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಅಮೌಂಟ್ DBTಗೆ ಪುಷ್ ಆಗಿದೆನಾ ಇಲ್ವಾ ಅಂತೇಳಿ ಕೊಟ್ಟಿರ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು ಪುಷ್ ಟು DBTನಲ್ಲಿ ಎಸ್ ಅಂತ ಇದೆ ಮತ್ತು ಅಮೌಂಟ್ ಬಂದು ಟೋಟಲ್ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಸೊ ಪುಷ್ ಟು DBTನಲ್ಲಿ ಎಸ್ ಅಂತ ಇದ್ದರೆ ಸೊ ನಿಮ್ಮ ಅಮೌಂಟ್ DBTಗೆ ಪುಷ್ ಆಗಿರುತ್ತೆ. ನಂತರ ಪೇಮೆಂಟ್ ಸ್ಟೇಟಸ್ ಇನ್ DBT. ಸೊ ಇದು ಫೋರ್ತ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿ ಬಂದು ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ನೋ ಅಂತ ಇದ್ದು ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೈಟೆಡ್ ಇದ್ದು ನಿಮ್ಮ ಅಮೌಂಟ್ ಶೋ ಆಗ್ತಾ ಇದ್ದರೆ ಸೊ 100% ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ಈ ಸ್ಟೆಪ್ನಲ್ಲಿ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBTನಲ್ಲಿ ಅವೈಟೆಡ್ ಅಂತ ಇದ್ದರೆ ವಿತಿನ್ 15 ಡೇಸ್ನಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಅವೈಟೆಡ್ ಇದೆ ಅಂತೇಳಿ ಯಾವುದೇ ಗಾಬರಿ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಪಕ್ಕ 100% ಅಮೌಂಟ್ ಬಂದೇ ಬರುತ್ತೆ. ನಂತರ ಪೇಮೆಂಟ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬಂದು ಕ್ರೆಡಿಟ್ ಆದ ನಂತರ ಯಾವ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಮತ್ತು ಎಷ್ಟು ಕ್ರೆಡಿಟ್ ಆಗಿದೆ, ಸೊ ಯಾವ ಡೇಟ್ಗೆ ಕ್ರೆಡಿಟ್ ಆಗಿದೆ ಅನ್ನುವ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಕ್ರೆಡಿಟ್ ಆದ ತಕ್ಷಣ ಇಲ್ಲಿ ಡೀಟೇಲ್ಸ್ ಶೋ ಆಗುವುದಿಲ್ಲ. ಸೊ ಈ ವಿದ್ಯಾರ್ಥಿಗೆ ಈಗಾಗಲೇ ಹಣ ಬಂದು ಕ್ರೆಡಿಟ್ ಆಗಿದೆ, ಇಲ್ಲಿವರೆಗೂ ಇನ್ನೂ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ. ಸೊ ಈ ಡೀಟೇಲ್ಸ್ ಅಪ್ಡೇಟ್ ಆಗಲು ಕೆಲವು ದಿನ ಟೈಮ್ ಹಿಡಿಯುತ್ತೆ. ಸೊ ಇದು ಹಣ ಕ್ರೆಡಿಟ್ ಆಗಿರುವಂತಹ ವಿದ್ಯಾರ್ಥಿಯ ಸ್ಟೇಟಸ್ ಆಗಿರುತ್ತೆ. ಸೊ ನಂತರ ನೀವಿಲ್ಲಿ ನೋಡ್ಬೋದು ಇನ್ನೊಬ್ಬ ವಿದ್ಯಾರ್ಥಿಯ ಅಪ್ಲಿಕೇಶನ್ ಸ್ಟೇಟಸನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಸೊ ಈ ಸ್ಟೇಟಸ್ ಬಂದು OBC ಕ್ಯಾಟಗಿರಿಯ ಸ್ಟೂಡೆಂಟ್ನ ಸ್ಟೇಟಸ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ. ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಸೊ ಇಲ್ಲೂ ಸಹ ನೋ ಅಂತ ಇದೆ. ಈ ವಿದ್ಯಾರ್ಥಿಯ ಅಪ್ಲಿಕೇಶನ್ ಇನ್ನೂ ವೆರಿಫೈ ಆಗಿಲ್ಲ. ಸೊ ಒನ್ಸ್ ಈ ಅಪ್ಲಿಕೇಶನ್ ವೆರಿಫೈ ಆದ ನಂತರ ಈ ಅಪ್ಲಿಕೇಶನ್ ವೆರಿಫೈಡ್ನಲ್ಲಿ ಎಸ್ ಅಂತ ಬರುತ್ತೆ. ಸೊ ಇದಿಷ್ಟು SSP ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನುವ ಪ್ರಾಸೆಸ್ ಆಗಿರುತ್ತೆ. ಐ ಹೋಪ್ ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.